ಸ್ನೇಹಿತರೆ ನಮಸ್ಕಾರ. ನಾವು ಬಂದು ಇವತ್ತು ಶಿರ್ವ ಗ್ರಾಮಕ್ಕೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ನೋಡಿ ಪ್ರಾಚೀನ ಕಾಲದಲ್ಲಿ ಹಳೆ ದೇವಾಲಯಗಳು ಯಾವ ಥರ ಇದ್ದವು ಅದೇ ಥರ ಸೇಮ್ ನಮ್ಮ ಶಾಪುರ ತಾಲೂಕು ಯಾದಗಿರಿ ಡಿಸ್ಟಿಕ್ಕು ಶಿರ್ವ ಗ್ರಾಮದಲ್ಲಿ ಕೂಡ ನೋಡ್ಬೋದು ನಾವು ಯಾವ ಥರ ಇದೆ ಅಂತ ಕೇಸಿಂದು. ಇಲ್ಲೆಲ್ಲ ನೋಡ್ತಿರ್ಬೋದು ನೋಡಿ, ಕಲ್ಲಲ್ಲಿ ಕೂಡ ಯಾವ ಥರ ಮೂರ್ತಿನ ಮಾಡಿದ್ದಾರೆ ನೋಡಿ. ಇವಾಗ ನಾವು ಯಾರಾದರೂ ಮಾಡ್ಬೇಕಂದ್ರೆ ಆಗೋದಿಲ್ಲ. ಆ ಥರ ಮೊದಲೆಲ್ಲ ಯಾವ ಥರ ಕೆತ್ತಿರ್ಬೋದು ಅದೆಲ್ಲ ಶಿಲೆನ. ಆಮೇಲೆ ಇಲ್ಲಿ ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಾಲಯ. ನನ್ನ ಪ್ರಕಾರ ಇದು ದೇವಾಲಯ ಈ ಥರ ಇರುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು. ನನಗಂತೂ ಇದು ನೋಡಬೇಕಾದ್ರೆ ಫುಲ್ಲು ಖುಷಿ ಆಗ್ತಾಯಿದೆ. ಯಾವ ಥರ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ. ಇಲ್ಲೆಲ್ಲ ಹೋದ ತಕ್ಷಣ ನನಗೊಂಥರ ಭಾಳ ಖುಷಿ ಆಯಿತು. ಯಾಕಪ್ಪ ಅಂತಾರೆ ಒಂಥರ ಸೈಲೆಂಟ್ ಏರಿಯಾ. ಆಮೇಲೆ ಇಲ್ಲ ಕೆಲವೊಂದು ದೇವಾಲಯ ನೋಡಿದ ಒಳಗಡೆ ಲಿಂಗಗಳಿದ್ದು ಇಲ್ಲೆಲ್ಲ ಅವಾಗವಾಗ ಹಬ್ಬ ಹುಣ್ಣಿಗೆ ಪೂಜೆ ಮಾಡ್ತಾರಂತ. ಇಲ್ಲೆಲ್ಲ ನಾವು ಕೂಡ ಹೋಗಿ ನಮಸ್ಕಾರ ಮಾಡಿಸಿ ಇಲ್ಲೆಲ್ಲ ನೋಡ್ಲಾಯ್ತೀವಿ. ಸೈಡಲ್ಲೆಲ್ಲ ಬಂದು ಗೆಸಿಂದು ಯಾವ ಥರ ಇದೆ ನೋಡಿ. ಇದೆಲ್ಲ ಕಲ್ಲುಗಳು ಯಾವ ಥರ ಕಟ್ಟಿರ್ಬೋದು. ಇವಾಗೆಲ್ಲ ನಾವು ಕಟ್ಬೇಕಂದ್ರೆ ನಮ್ಮ ಕೈಲಿ ಆಗೋದೇ ಇಲ್ಲ. ಅಂಥವ್ರು ಮೊದಲಿನ ಪ್ರಾಚೀನ ಕಾಲದಲ್ಲಿ ಯಾವ ಥರ ಕಟ್ಟಿರ್ಬೋದು ನೋಡಿ. ಇಲ್ಲೆಲ್ಲ ಕಲ್ಲುಗಳು ಯಾವ ಥರ ಇದ್ದಾವೆ ಅಂತೆ. ಸೈಡಲ್ಲೆಲ್ಲ ಇಲ್ಲಿ ನೋಡಿರಿ ದೊಡ್ಡ ದೊಡ್ಡ ಕಲ್ಲುಗಳದಾವ. ಅದನ್ನು ಹೆಂಗೆ ಕಟ್ಟಿರ್ಬೋದು ನೋಡಿ. ಬಾಗಿಲು ಸನಕ್ಕೆ ಇಲ್ಲೆಲ್ಲ ಡಿಸೈನ್ ಇದ್ದಾವೆ ಚಿತ್ರಗಳು ಯಾವ ಥರ ಇದ್ದಾವೆ ನೋಡಿ. ತುಂಬ ಚೆನ್ನಾಗಿದೆ. ನಾನು ನಮ್ಮ ಫ್ರೆಂಡ್ ಹೋದ್ಮೇಲೆ ಗೊತ್ತೈತೆ ಯಾವ ಥರ ಇದೆ ಅಂತ ನೋಡಿ. ಇಲ್ಲೆಲ್ಲ ಲಿಂಗ ಕೂಡ ಇದೆ. ಇಲ್ಲಿ ಕೂಡ ಬಂದ್ಗೇಶಿಂದ ಹಬ್ಬ ಹುಣ್ಣಿಗೆ ಪೂಜೆ ಎಲ್ಲ ಮಾಡ್ತಾರಂತೆ. ಆಮೇಲೆ ಇದೇ ಥರ ಸೇಮ್ ಪಕ್ಕದಲ್ಲಿ ಒಂದು ಕೂಡ ಇದೆ. ಆಮೇಲೆ ಇದ್ರ ಅಪೋಸಿಟ್ ಇನ್ನೊಂದು ಲಿಂಗ ಇದೆ ಒಳಗಡೆ. ಇಲ್ಲಿ ನಮಸ್ಕಾರ ಮಾಡಿಸಿ ಹಂಗೆ ನಾವು ಮುಂದೆ ಹೋಗ್ತಾ ಇದ್ವಿ. ಹೋಗೇಸಿಂದ ಇಲ್ಲಿ ನೋಡಬೇಕಾದ್ರೆ 3 ದಾರಿ ಇದಾವೆ ಇಲ್ಲಿ ಬಾಗಿಲಿಗಳು. ಲೆಫ್ಟ್ ಸೈಡಲ್ಲಿ ಒಂದು, ರೈಟ್ ಸೈಡಲ್ಲಿ ಒಂದು, ಆಮೇಲೆ ಇದರ ಲಿಂಗದ ಅಪೋಸಿಟ್ ಒಂದು ದಾರಿ ಇದೆ, ಬಾಗಿಲಿದೆ. ಆಮೇಲೆ ಇಲ್ಲಿ ಒಳಗಡೆ ಕೂಡ ನೋಡಿರಿ ಲಿಂಗ ಯಾವ ಥರ ಇದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಬಂದ್ಗೇಸಿಂದ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿಗೇಸಿಂದ ಮತ್ತು ಪಕ್ಕದಲ್ಲಿ ಇನ್ನೊಂದು ಪ್ಲೇಸ್ ಅದಂತ ಹೇಳ್ದ ನಮ್ಮ ದೋಸ್ತ. ಅಲ್ಲಿಗೆ ಹೊಂಟಿದ್ವಿ. ಹೋಗ್ಬೇಕಾದ್ರೆ ಇಲ್ಲೆಲ್ಲ ಕೆಲವೊಂದು ಕೊಂಬಗಳು ನೋಡ್ತಾ ಇದ್ವಿ ಯಾವ ಥರ ಕಟ್ಟಿದಾರಲ್ಲಪ್ಪ ಅಂತ ಗೇಸಿಂದ ನೋಡಿ. ಇಲ್ಲಿ ಒಂದು ದಾರಿ ಇದೆ. ಆಮೇಲೆ ಇಲ್ಲೆಲ್ಲ ನೋಡಿರಿ ಯಾವ ಥರ ಇದೆ ಅಂತ. ತೆಳಗಡೆ ಅದು ತ್ರಿಶೂಲ ಎತ್ತು ಕಾಣ್ತಿರಲಿಲ್ಲ. ನಮ್ಮ ದೋಸ್ತ ಅದನ್ನೇ ಮಾಡ್ತಾ ಇದ್ದ. ತ್ರಿಶೂಲ ಐತೆ ಅಂತ ಗೇಸಿಂದ ತೆಳಗಡೆ ಮಹಿಷಾಸುರನ ಕೊಲೆ ಮಾಡಿದ್ದದು ತೋರಿಸ್ತಾ ಇದ್ದ. ಅದು ಕಲ್ಲಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಡಿಸೈನ್. ಅದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಮ್ಮ ಶಿರೋಳ ಗ್ರಾಮದಲ್ಲಿ ಈ ಥರ ಕೂಡ ಕಲೆಗಳು ಅದಾವಲ್ಲಪ್ಪ ಅಂತ ಅನಿಸುತ್ತೆ. ನಿಜ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಇದು ಪ್ಲೇಸ್ ಇಲ್ಲಿ ಐತೆ ಅಂತ ಗೇಸಿಂದ. ಏನು ಹಿಂಗೆ ಒಬ್ಬರು ದೊಡ್ಡವರು ಹೇಳಿದಾರೆ ಈ ಥರ ಪ್ಲೇಸ್ ಅದ ಹೋಗಿ ಬರೀ ಅಂತ. ನಾವು ಸುಮ್ಮನೆ ಬರಂಗೆ ಬಂದಿದ್ದೀವಿ ಗಾಡಿ ತೊಗೊಂಡು ಗೇಸಿಂದ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಯಾವ ಥರ ಇದೆ ಇಲ್ಲಿ ದೇವಾಲಯ ಅಂತ ಗೇಸಿಂದ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಯಾರಾದರೂ ಟೂರ್ ಕೂಡ ಮಾಡ್ಬೋದು ಹೋಗ್ಬೇಕಾದ್ರೆ. ಇಲ್ಲಿ ಫಸ್ಟ್ ಕ್ಲಾಸಿಗೆ ಕುಂತಿಗೇಸಿಂದ ರೆಸ್ಟ್ ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಕಲ್ಲುಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ.